ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, KE ಕರ್ನಾಟಕ ಪ್ರತಿ ವರ್ಷ ಏನು ಮಾಡುತ್ತೆ ಅಂತಂದರೆ BSc ನರ್ಸಿಂಗ್ ಅಪ್ಲಿಕೇಶನ್ಗಳನ್ನು ಕರೆದು BSc ನರ್ಸಿಂಗ್ ಮಾಡುವಂಥ ವಿದ್ಯಾರ್ಥಿಗಳಿಗೆ ಕೌನ್ಸ್ಲಿಂಗ್ ಮುಖಾಂತರ ಗೋರ್ಮೆಂಟ್ ಕಾಲೇಜುಗಳಲ್ಲಿ ಮತ್ತು ಪ್ರೈವೇಟ್ ಕಾಲೇಜುಗಳಲ್ಲಿ ಸೀಟ್ ಹಂಚಿಕೆಯನ್ನು ಪ್ರತಿ ವರ್ಷ ಮಾಡ್ತಾರೆ. ಸೊ ಈ ವರ್ಷ ಕೂಡ ಏನು ಮಾಡಿದ್ರು ಅಂತಂದರೆ BSc ನರ್ಸಿಂಗ್ ಮಾಡಬೇಕು ಅಂತ ಇರುವಂಥ ಅಭ್ಯರ್ಥಿಗಳಿಗೆ ಕಂಪಲ್ಸರಿಯಾಗಿ KCET ಸೊ KCET ಅಪ್ಲಿಕೇಶನ್ಗಳನ್ನು ಹಾಕಿರಬೇಕು ಮತ್ತು KCET ಎಕ್ಸಾಮನ್ನು ಕಂಪಲ್ಸರಿ ಬರೆದಿರಲೇಬೇಕು. ಸೊ ಈಗಾಗಲೇ ನಿಮಗೂ ಗೊತ್ತಿರುವಂತೆ ಎಲ್ಲರೂ ಕೂಡ KCET ಎಕ್ಸಾಮನ್ನು ಬರೆದಿದ್ದಾರೆ, ಜೊತೆಗೆ ವೇಟ್ ಮಾಡ್ತಾ ಇದ್ದಾರೆ ರ್ಯಾಂಕ್ ಸಲುವಾಗಿ. ಸೊ ಈ ಒಂದು PCB ಯಾರೆಲ್ಲ ಎಕ್ಸಾಮ್ ಬರೆದಿರ್ತಾರೆ, KCET ಎಕ್ಸಾಮ್ ಬರೀತಾರೆ, CET ಎಕ್ಸಾಮ್ ಬರೀತಾರೆ, ಅಂಥವ್ರುಗಳಿಗೆ ಮಾತ್ರ ಪ್ರತಿ ವರ್ಷ BSc ನರ್ಸಿಂಗನ್ನು ನೀವು ಗೋರ್ಮೆಂಟ್ ಕಾಲೇಜುಗಳಲ್ಲಿ ಮತ್ತು ಪ್ರೈವೇಟ್ ಕಾಲೇಜುಗಳಲ್ಲಿ ಮತ್ತು ಮ್ಯಾನೇಜ್ಮೆಂಟ್ ಅಡಿಯಲ್ಲಿ 1,00,000 ರೂಪಾಯಿದು ಫೀಸಲ್ಲಿ ಕೂಡ ನೀವು ಸೀಟ್ ತೊಗೋಬೇಕಂದ್ರೂ ಕೂಡ KCET ಎಕ್ಸಾಮನ್ನು ಬರೆದಿರಲೇಬೇಕು. ಸೊ ಈಗ ವಿದ್ಯಾರ್ಥಿಗಳು ಕಾಮೆಂಟ್ ಆಗ್ತಿರುವಂಥದ್ದು, ಯಾರು ಎಕ್ಸಾಮ್ 2ದಲ್ಲಿ ಪಾಸ್ ಆಗಿದ್ದಾರೆ ಅವರುಗಳಿಗೆ ನಿಮ್ಗೆ ಗೊತ್ತಿಲ್ಲಪ್ಪ, ನಮ್ಗೆ ಗೊತ್ತಿರಲಿಲ್ಲ ಅಪ್ಲಿಕೇಶನ್ ಯಾವಾಗ ಬಂತು ಅಂತೇಳಿ ಏನು ಮಾಡಬೇಕು ಅಂತಂದರೆ, ಸೊ ತುಂಬ ವೆರಿ ರಿಯರ್ ಆಗೋದೇನೆಂದರೆ ಅಂದರೆ ಕರ್ನಾಟಕ ಎಕ್ಸಾಮಿನೇಷನ್ KEದವ್ರು ಏನು ಮಾಡ್ತಾರಪ್ಪ ಅಂತಂದರೆ ಮತ್ತೆ ಅಪ್ಲಿಕೇಶನ್ ಬಿಡೋಂಗಿಲ್ಲ. ಯಾಕೆ ಬಿಡೋಂಗಿಲ್ಲ ಅಂದರೆ ಇದು KCET ಅಂಡರಲ್ಲೇ ಬಂದಿರೋದರಿಂದ ಯಾರು CET ಎಕ್ಸಾಮ್ ಇವೊಂದು ನೀವು ಫಸ್ಟ್ ಎಕ್ಸಾಮ್ 1ರಲ್ಲಿ ಫೇಲ್ ಆಗಿದ್ದರೂ ಕೂಡ ತೊಂದರೆ ಇಲ್ಲ, ಎಕ್ಸಾಮ್ 2ದಲ್ಲಿ ನೀವು ಪಾಸ್ ಆಗಿದ್ದೀರಿ, ಆದರೆ ನೀವು KCET ಎಕ್ಸಾಮ್ ಬರೆದಿದ್ದರೆ ಮಾತ್ರ ನಿಮ್ಗಳಿಗೆ BSc ನರ್ಸಿಂಗ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಪ್ಪ ಅಂತಂದರೆ ನಿಮಗೆ ಗೋರ್ಮೆಂಟ್ ಸೀಟ್ ಕೊಡಲಿಕ್ಕೆ ಬರೋಂಗಿಲ್ಲ. ಯಾರು KCET ಎಕ್ಸಾಮ್ ಬರೆದಿಲ್ಲ ಅವರುಗಳಿಗೆ ಗೋರ್ಮೆಂಟ್ ಸೀಟ್ ಸಿಗೋದಿಲ್ಲ. ಆಮೇಲೆ ಮತ್ತೆ ಅಪ್ಲಿಕೇಶನ್ ಬಿಡ್ತಾರೆ, 100% ಅಪ್ಲಿಕೇಶನ್ಗಳನ್ನು ಮತ್ತೆ ಬಿಡೋದಿಲ್ಲ, ನೆನಪಿರಲಿ. ಯಾಕೆ ಬಿಡೋಂಗಿಲ್ಲ ಅಂದರೆ ಮತ್ತೆ CET ಎಕ್ಸಾಮ್ ಪದೇ ಮಾಡೋದಿಲ್ಲ, ವರ್ಷದಲ್ಲಿ ಒಂದೇ CET ಎಕ್ಸಾಮ್ ಆಗುತ್ತೆ, ಒಂದೇ ಅಪ್ಲಿಕೇಶನ್ ಬರುತ್ತೆ. ಸೊ ಹೀಗಾಗಿ ಮತ್ತೆ BSc ನರ್ಸಿಂಗಿಗೆ ಫರ್ದರ್ ಅಪ್ಲಿಕೇಶನ್ಗಳನ್ನು ಬಿಡೋಂಗಿಲ್ಲ ಮತ್ತು CET ಎಕ್ಸಾಮ್ ಮತ್ತೆ ಕಂಡಕ್ಟ್ ಕೂಡ ಮಾಡೋಂಗಿಲ್ಲ. ನಿಮಗೆ ಗೋರ್ಮೆಂಟ್ ಕಾಲೇಜೇ ಬೇಕಿತ್ತು, ಗೋರ್ಮೆಂಟ್ ಸೀಟೇ ಬೇಕಿತ್ತು ಅಂತಂದರೆ ನೀವು ಮುಂದಿನ ವರ್ಷ ತನಕ ಕಾಯಬೇಕಾಗತ್ತೆ. ಓಕೆನಾ? ಯಾರು ಅಪ್ಲಿಕೇಶನ್ ಹಾಕಿಲ್ಲ ನೀವು ಮುಂದಿನ ತನಕ ಕಾಯಬೇಕು. ಇಲ್ಲಪ್ಪ ಅಂದರೆ ಮ್ಯಾನೇಜ್ಮೆಂಟ್ ಪ್ರೈವೇಟ್ ಕಾಲೇಜಲ್ಲಿ ಏನಾದರೂ ಎಂಥವು ಡೀಮ್ಡ್ ಟು ಬಿ ಯೂನಿವರ್ಸಿಟಿ ಇದ್ದಾವೆ, ಪ್ರೈವೇಟ್ ಯೂನಿವರ್ಸಿಟಿ ಇದ್ದಾವೆ, ಹಂತಗಳಲ್ಲಿ ಹೋಗಿ ನೀವು ಅಡ್ಮಿಷನ್ ತೊಗೋಬೋದು ಹೊರತು ನೀವು ಗೌರ್ಮೆಂಟ್ ಕಾಲೇಜುಗಳಲ್ಲಿ ವಿತೌಟ್ CET ಎಕ್ಸಾಮ್ ಇಲ್ಲದೇ ನಿಮಗೆ ಸೀಟನ್ನು ಕೊಡೋದಿಲ್ಲ.